ಇವರನ್ನ ಸೋಲಿಸಬೇಕಾದ್ರೆ ಈ SIR ಮುಖಾಂತರ ಒಂದಿಷ್ಟು ಮತದಾರರನ್ನ ಡೌಟ್ಫುಲ್ ವೋಟರ್ ಅನ್ನಾಗಿ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲೂ ಕೂಡ ಬಿಜೆಪಿ ಗೆದ್ದು ಬರಬೇಕೆಂಬಂತ ಹುನ್ನಾರ ಇದರಲ್ಲಿ ಅಡಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಫ್ರೀಡಂ ಪಾರ್ಕ್ ನ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು ಬಂದಿದ್ರು. ನಾನು ಕೂಡ ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೇವೆ, ಇದು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಅನ್ನ ಕಿತ್ಕೊಳ್ಳುವಂತದ್ದು ಮಾತ್ರ ಅಲ್ಲ, ಸಂವಿಧಾನಾತ್ಮಕವಾಗಿ ದೇಶದ ಪ್ರಜೆಗಳಿಗೆ ನೀಡಿರುವಂತಹ ಅನ್ನದಾನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ಮತದಾನದ ಹಕ್ಕನ್ನು ಕಸಿಯುವಂತಹ ಹುನ್ನಾರ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ SIR ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಬಾರದು ಎಂಬುದು ನಮ್ಮ ಪ್ರಥಮ ಆಗ್ರಹ. ಒಂದು ವೇಳೆ ಮಾಡುವುದೇ ಆದ್ರೆ ಅದು ಕೇಂದ್ರ ಚುನಾವಣಾ ಆಯೋಗದಿಂದ ಮಾಡಬಾರದು. ರಾಜ್ಯ ಚುನಾವಣಾ ಆಯೋಗದವರು ಸ್ಪೆಷಲ್ ಇಂಟೆನ್ಸಿವ್ ನಮಗೆ ಬೇಡ, ಇಂಟೆನ್ಸಿವ್ ನಮಗೆ ಬೇಡ, ಒಂದು ರಿವಿಷನ್ ಅನ್ನ ಮಾಡಿ ಆರ್ಟಿಕಲ್ 324, 325, 326 ಇಲ್ಲಿ ವಕೀಲರಿದ್ದಾರೆ, ಅವರಿಗೆ ಬಹಳ ಚೆನ್ನಾಗಿ ಕಾನೂನಿನ ಅರಿವಿದೆ. ಈ 3 ಕ್ಲಾಸ್ ಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಡೆತ್ ಆಗಿದ್ರೆ ಅವರನ್ನ ಡಿಲಿಷನ್ ಮಾಡಿ, ಯಾರಾದ್ರೂ ಚೇಂಜ್ ಆಫ್ ಅಡ್ರೆಸ್ ಗೆ ಫಾರ್ಮ್ ನಂಬರ್ 8 ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅವರ ಮತವನ್ನ ನೀವು ಟ್ರಾನ್ಸ್ಫರ್ ಮಾಡಿ. ಅದೇ ರೀತಿ 18 ವರ್ಷಕ್ಕೆ ವಯೋಮಿತಿಗೆ ಬಂದಂತಹ ಯಾರಾದ್ರೂ ನ್ಯೂ ವೋಟರ್ಸ್ ಫಾರ್ಮ್ ನಂಬರ್ 6 ಅಲ್ಲಿ ಮತದಾನಕ್ಕಾಗಿ ಎನ್ರೋಲ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಕೊಟ್ಟಾಗ ಅದನ್ನ ಎನ್ರೋಲ್ ಮಾಡುವಂತಹ ಜವಾಬ್ದಾರಿಯನ್ನು ಹೊರತುಪಡಿಸಿ ಚುನಾವಣಾ ಆಯೋಗಕ್ಕೆ ಯಾರಿಗೂ ಕೂಡ ನೀನು ಈ ದೇಶದ ಪೌರನು ಅಂತ ಕೇಳುವಂತಹ ಹಕ್ಕೇ ಇಲ್ಲ. ಇದು ಅಸಂವಿಧಾನಿಕ. ಈ ಚುನಾವಣಾ ಆಯೋಗ ಎಂಬುದೊಂದು ಸ್ವಾಯತ್ತ ಸಂಸ್ಥೆ. ಈ ಸ್ವಾಯತ್ತ ಸಂಸ್ಥೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ವರ್ತಿಸ್ತಾ ಇದೆ. ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ನಾವು ಭಾಗವಹಿಸಿದ್ದೇವೆ, ಇಲ್ಲಿ ಭಾಷಣ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಇಂತಹ ವಿಚಾರಗಳ ವಿರುದ್ಧ ಜನಜಾಗೃತಿ ಮೂಡಿಸಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಕ್ಕೂಟದೊಂದಿಗೆ ಯಾವತ್ತೂ ಕೂಡ ಕೈ ಜೋಡಿಸಿ ಹೋರಾಟ ಮಾಡಲಿಕ್ಕೆ ತಯಾರಿದೆ. ನಾವೆಲ್ಲರೂ ಸೇರಿ ಈ ಹೋರಾಟವನ್ನ ತೀವ್ರಗೊಳಿಸುವ. ಈ ದೇಶದಲ್ಲಿ ಬೀದಿ ಸಂಸತ್ತಿಗಿಂತ ದೊಡ್ಡ ಸಂಸತ್ ಯಾವುದಿಲ್ಲ ಸ್ವಾಮಿ. ಬೀದಿ ಸಂಸತ್ತು ಜನರ ಧ್ವನಿ, ಇದು ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಆ ಜನ ಸಂಘಟನೆಯ ಮುಖಾಂತರ ಒಂದು ಪ್ರಬಲವಾದ ಪ್ರತಿರೋಧವನ್ನು ನಾವೆಲ್ಲರೂ ಪ್ರಾರಂಭ ಮಾಡುವ ಈ ದಾವಣಗೆರೆಯ ಮಣ್ಣಿನಿಂದ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ.